ಇನ್ನು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸೋಕ್ಕೋಸ್ಕರ ಟನಲ್ ಮಾಡೋಕ್ಕೆ ಸರ್ಕಾರ ಹೊರಡ್ತಾ ಇದೆ. ಇದು ಆಕ್ಚುಲಿ ಉಪಮುಖ್ಯಮಂತ್ರಿಗಳ ಕನಸಿನ ಕೂಸು. ಆದರೆ ಇದರಲ್ಲಿ ಒಂದಿಷ್ಟು ಲೋಪಗಳು ಕಾಣಿಸ್ತಾ ಇದೆ ಅಂತ. ಏನು ಲೋಪ ಆಗಿದ್ದಾಗ DPR ನಲ್ಲಿ ಕಾಣಿಸ್ಕೊಂಡಿರುವಂಥ ಲೋಪ ಏನು? ಸ್ಟೋರಿ ನೋಡಿ. ಡಿಕೆಶಿ ಕನಸಿನ ಕೂಸು ಟನಲ್ DPRನಲ್ಲಿ ಲೋಪದೋಷ. ಸರ್ಕಾರ ನೇಮಿಸಿದ್ದ ತಜ್ಞರಿಂದಲೇ ಲೋಪದೋಷ ಪತ್ತೆ. ನ್ಯೂನ್ಯತೆ ಇಲ್ಲ, ಹೆಚ್ಚಿನ ವರದಿ ಕೇಳಿದ್ರು ಅಂತ ಸ್ಪಷ್ಟನೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೂ ಸುರಂಗ ಮಾರ್ಗ ನಿರ್ಮಾಣಕ್ಕೆ ನಗರಾಭಿವೃದ್ಧಿ ಇಲಾಖೆ DPR ಅನ್ನು ಕರೆದಿತ್ತು. DPR ಅಧ್ಯಯನ ಮಾಡಲು ನಗರಾಭಿವೃದ್ಧಿ ಇಲಾಖೆಯ 5 ತಜ್ಞರ ತಂಡವನ್ನು ನೇಮಕ ಮಾಡಿತ್ತು. 5 ತಜ್ಞರ ತಂಡ DPRನಲ್ಲಿ ಲೋಪದೋಷ ಇದೆ ಅಂಥೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದೆ. ಈ ಮೂಲಕ DCM DK ಶಿವಕುಮಾರ್ ಕನಸಿನ ಕೂಸು ಟನಲ್ಗೆ ಆರಂಭದಲ್ಲಿಯೇ ವಿಘ್ನ ಎದುರಾಗಿದೆ. ಇನ್ನು ತರಾತುರಿಯಲ್ಲಿ DPR ತಯಾರಿಕೆ ಮಾಡಿದ್ದಾರೆ ಅಂತ ಹೇಳಿರುವ ಸಮಿತಿ ಟನಲ್ ದೊಡ್ಡ ಯೋಜನೆ, ಕೇವಲ 4 ಕಡೆ ಮಾತ್ರ ಮಣ್ಣಿನ ಪರೀಕ್ಷೆ ಇದ್ದು ಸಾಕಾಗಲ್ಲ ಅಂತ ಹೇಳಿದೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ಗೆ ರೆಡ್ ಲೈನ್ ಮೆಟ್ರೋ ಮಾರ್ಗ ಬರಬೇಕಾದ್ರೆ ಟನಲ್ ಯಾಕೆ, ಲಾಲ್ಬಾಗ್ ಬಳಿ ಮೆಟ್ರೋ ಮಾರ್ಗ ಬರಬೇಕಾದ್ರೆ ಟನಲ್ ಯಾಕೆ ಅಂತಲೂ ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಇತ್ತ DPRನಲ್ಲಿ ಪತ್ತೆಯಾದ ಲೋಪವೇನು, ತಜ್ಞರ ವರದಿಯಲ್ಲೇನಿದೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಟನಲ್ DPRನಲ್ಲಿರುವ ಲೋಪದೋಷ, ತಜ್ಞರ ವರದಿಯಲ್ಲೇನಿದೆ. ಟನಲ್ ದೊಡ್ಡ ಯೋಜನೆ, 4 ಕಡೆ ಮಾತ್ರ ಮಣ್ಣಿನ ಪರೀಕ್ಷೆ ಸಾಕಾಗಲ್ಲ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ಗೆ ರೆಡ್ ಲೈನ್ ಮೆಟ್ರೋ ಇದ್ದರೆ ಟನಲ್ ಯಾಕೆ, ಲಾಲ್ಬಾಗ್ ಬಳಿ ಮೆಟ್ರೋ ಮಾರ್ಗ ಬರಬೇಕಾದ್ರೆ ಟನಲ್ ಯಾಕೆ, ಪೀಕ್ ಅವರ್ ಟ್ರಾಫಿಕ್ ಗಣನೆಗೆ ತೆಗೆದುಕೊಂಡಿಲ್ಲ. ಕನಿಷ್ಠ 25 ವರ್ಷಕ್ಕೆ ಯೋಜನೆಯನ್ನು ರೂಪಿಸಬೇಕು, 10 ವರ್ಷಕ್ಕಲ್ಲ. ಪಾದಾಚಾರಿ, ಒಳಚರಂಡಿ, ನೈಸರ್ಗಿಕ ವಿಪತ್ತು ನಿರ್ವಹಣೆ ಬಗ್ಗೆ ಉಲ್ಲೇಖವಿಲ್ಲ. BMTC ಮೆಟ್ರೋ, ಉಪನಗರ ರೈಲುಗಳಿಗೆ ಅನಾನುಕೂಲವಾಗುವ ಮಾಹಿತಿ ಇಲ್ಲ. ಸುರಂಗ ರಸ್ತೆ, ಪರಿಸರ ಕಾಳಜಿ, ಸಾರಿಗೆ ವ್ಯವಸ್ಥೆಯ ನಿರ್ವಹಣೆ ಉಲ್ಲೇಖವಾಗಿಲ್ಲ. ಪರಿಶೀಲನೆಯ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲೇನೆ GBAಯಿಂದ DPR ಸಲ್ಲಿಕೆ. ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರದ ಪರಿಶೀಲನೆ ಕೂಡ ನಡೆಸಿಲ್ಲ ಅಂಥೇಳಿ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಟನಲ್ ರಸ್ತೆಗೆ ತಜ್ಞರ ನ್ಯೂನ್ಯತೆಯ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕರಾದ ಪ್ರಹ್ಲಾದ್ ಪ್ರತಿಕ್ರಿಯಿಸಿ, DPRನ 2024-25ರಿಂದ ಮಾಡಿ ಪ್ರಾಜೆಕ್ಟ್ ಮಾಡ್ತಿದ್ದೇವೆ. ಡ್ರಾಫ್ಟ್ನ ಈಗಾಗಲೇ ಪಬ್ಲಿಕ್ ಮಾಡಿದ್ದೀವಿ. ವಾಹನ ದಟ್ಟಣೆ ಸರಿದೂಗಿಸುವಾಗ 6,000 ಅಪ್ಲಿಕೇಶನ್ ಬಂತು. ರೋಡ್ ನೆಟ್ವರ್ಕ್ ಅಷ್ಟೇ ಇದೆ, ಬಳಕೆದಾರರು ಜಾಸ್ತಿ ಆಗಿದ್ದಾರೆ. ಸುರಂಗ ಮಾರ್ಗದ DPRನ ಬೇರೆ ಬೇರೆ ತಜ್ಞರಿಂದ ಮಾಡಿದ್ದೇವೆ. ಅದು ನ್ಯೂನ್ಯತೆ ಅನ್ನುವ ಬದಲು ಹೆಚ್ಚುವರಿ ವರದಿ ನೀಡಿ ಅಂತ ಕೇಳಿದ್ದಾರೆ. ಅವರ ಸಲಹೆಗಳಿಗೆ ವರದಿ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಈ ಒಂದು ಯೋಜನಾ ವರದಿ ತಯಾರು ಮಾಡಬೇಕಾದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಏನು ಕರಿತೀವಿ ಡ್ರಾಫ್ಟು, ಆ ಡ್ರಾಫ್ಟ್ನ ನಾವು ಪಬ್ಲಿಷ್ ಮಾಡಿದ್ವಿ. ಆಮೇಲೆ ಜನರಿಗೆ ಈ ವಾಹನ ದಟ್ಟಣೆಯ ಎಲ್ಲನೂ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದಾಗ 6,000 ಅಪ್ಲಿಕೇಶನ್ಸು ಈ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಿ ಅಂತ. ರೋಡುಗಳು ನೆಟ್ವರ್ಕು ಅಷ್ಟೇ ಇದೆ, ಮತ್ತು ರೋಡು ಯೂಸ್ ಬಳಕೆದಾರರು ಏನಿದ್ದಾರೆ ಅವರು ಜಾಸ್ತಿ ಆಗಿದೆ. ಸುರಂಗ ಮಾರ್ಗದ DPRಗಳನ್ನ ಕೂಲಂಕುಷವಾಗಿ ಬೇರೆ ಬೇರೆ ತಜ್ಞರಿಂದ ನಾವು ಮಾಡಿದ್ವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೋರಿರೋದು. ಏನು 121 ನ್ಯೂನತೆ ಅನ್ನೋ ಒಂದು ವಿಚಾರ ಬಂದಿದೆ, ಅದು ನ್ಯೂನತೆ ಅನ್ನೋದಕ್ಕಿಂತನೂ ಹೆಚ್ಚಿನ ಮಾಹಿತಿ ಮತ್ತು ಅದ್ರ ಬಗ್ಗೆ ಹೆಚ್ಚುವರಿಯಾಗಿ ವರದಿಗಳನ್ನ ನೀಡಿ ಅಂತ ಒಂದು ಕೊಟ್ಟಿದ್ದಂಥದ್ದು. ಒಟ್ಟಾರೆ ಟನಲ್ DPR ಲೋಪದೋಷದ ಮಧ್ಯೆನೇ ನಿರ್ಮಾಣಕ್ಕೆ ವಿರೋಧ ಇರುವುದು ಗೊತ್ತಾಗ್ತಾ ಇದೆ. ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ TV, ಬೆಂಗಳೂರು.